ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜೂನ್ 23, 2026ರಂದು ಮೈಸೂರಿನಲ್ಲಿ ಹಿಂದೂ ಜಾಗರಣಾ ವೇದಿಕೆ, ಮೈಸೂರು ಜಿಲ್ಲೆ ಹಿಂದೂ ಜಾಗರಣಾ ವೇದಿಕೆ ಕರ್ನಾಟಕ ಬೃಹತ್ ಪ್ರತಿಭಟನಾ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಎಲ್ ನಾಗೇಂದ್ರ, ಪ್ರತಾಪ್ ಸಿಂಹ, ದಿನೇಶ್ ಗೌಡರು, ಬಿಜೆಪಿ ಮುಖಂಡರು, ಕಾರ್ಯಕರ್ತರುಗಳು, ಹಿಂದೂ ಜಾಗರಣಾ ವೇದಿಕೆ ಸದಸ್ಯರು ಪಾಲ್ಗೊಂಡಿದ್ದರು. ಸ್ಥಳ ಮಹಾತ್ಮ ಗಾಂಧಿ ವೃತ್ತ, ಮೈಸೂರು. ಇಲ್ಲಿಯ ದೇಶಭಕ್ತರು ಹೋಗಿ ತಡೆಯುವುದರ ಪ್ರಶ್ನೆ ಮಾಡಿದ್ರೆ ಹೇಗೆ ತಪ್ಪಾಗ್ತದೆ? ಹೇಗೆ ತಪ್ಪಾಗುತ್ತೆ? ಹೇಗೆ ತಪ್ಪಾಗಬೇಕದು? ಯಾಕೆಂತ ಕೇಳಿದ್ರೆ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳೋದು, ಪೊಲೀಸ್ ಇಲಾಖೆ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆಯಾಗಿ ಮಾಡೋದಿದ್ರೆ ಸಾಮಾನ್ಯವಾಗಿ ನಾವು ದೇಶಭಕ್ತರು ಇದನ್ನ ಕೇಳ್ತೀವಿ, ಮಾಡೇ ಮಾಡ್ತೀವಿ. ನೀವು ಎಷ್ಟು FIR ಬೇಕಾದ್ರೂ ಹಾಕಿ, ಎಷ್ಟು FIR ಬೇಕಾದ್ರೂ ಹಾಕಿ. ಹಾಗಾಗಿ ಹಿಂದೂ ಜಾಗರಣ ವೇದಿಕೆ ಹೊತ್ತು ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ದಾರೆ ಅವರ ವಿರುದ್ಧವಾಗಿ ಕಾನೂನಿನಡಿಯಲ್ಲೇ ಕಾರ್ಯಾಚರಣೆಯನ್ನು ಮಾಡುವುದೇ ಇನ್ನು ಮುಂದೆ ರಾಜ್ಯಾದ್ಯಂತ. ಇಲ್ಲಿಂದಲೇ ಆರಂಭ ಆಗುತ್ತೆ, ಅದು ಇವತ್ತಿನಿಂದ ಆರಂಭ ಆಗುತ್ತೆ. ಎಲ್ಲೂ ಕೂಡ ಇದನ್ನು ಬಿಡುವುದಿಲ್ಲ. ದೇಶಭಕ್ತರವರು ಕಾನೂನಿನ ಅಡಿಯಲ್ಲೇ ಕಾರ್ಯಾಚರಣೆಯನ್ನು ಮಾಡುತ್ತೇವೆ. ಇಲಾಖೆ ಜೊತೆ ಸೇರಿ ಕೆಲಸವನ್ನು ಮಾಡೇ ಮಾಡ್ತೇವೆ. ನೀವು ಸುಳ್ಳು ಮೊಕದ್ದಮೆಯನ್ನು ಬೇಕು ಎಷ್ಟು ಬೇಕಾದ್ರೂ ಹಾಕಿ, ನಾವು ಅಂಜೋದಿಲ್ಲ, ಬೆದರೋದಿಲ್ಲ. ಇವತ್ತಿಡೀ ನಮ್ಮ ಚರಿತ್ರೆಯನ್ನು ತಗೊಂಡಾಗ, ಇತಿಹಾಸವನ್ನು ನೋಡಿದಾಗ ಆ ತುರ್ತು ಪರಿಸ್ಥಿತಿಯಲ್ಲೇ ನಮ್ಮ ಎಲ್ಲ ಈ ದೇಶಕ್ಕಾಗಿ ಕೆಲಸ ಮಾಡುವವರನ್ನೆಲ್ಲ ಕೂಡ ಬಂಧನ ಮಾಡಿ ಅಷ್ಟೆಲ್ಲ ಹಿಂಸೆ ಕೊಟ್ಟರು ಕೂಡ ಅವರಾರೋದಕ್ಕೆ ಎದುರಲಿಲ್ಲ. ಎಷ್ಟೋ ಜನ ತಮ್ಮ ಜೀವನವನ್ನೇ ಈ ಧರ್ಮ ಮತ್ತು ದೇಶಕ್ಕಾಗಿ ಕೊಟ್ಟಿದ್ದಾರೆ, ಅವರು ಎದುರಲಿಲ್ಲ. ನೀವೆಷ್ಟೋ ಸುಳ್ಳು ಮೊಕದ್ದಮೆಗಳನ್ನು ಹಾಕಿ 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 ಗೂಂಡಾ ಕೋಪ ಎಲ್ಲವೂ ಕೂಡ ಹಾಕಿದ್ದೀರಿ, ಅದಕ್ಕೂ ಕೂಡ ಯಾರು ಜಗ್ಲಿಲ್ಲ, ಬಗ್ಲಿಲ್ಲ. ಈ CI ಅವ್ರಿಗೆ ಹೇಳ್ತೀವಿ, ಮತ್ತೊಮ್ಮೆ ಹೇಳ್ತೇನೆ ನಾನು, ನಿಮ್ಮ ಒಂದೇ FIR ಇಂದ ಯಾರು ಕೂಡ ಎದುರಲಿಲ್ಲ, ಜಗ್ಗೋದಿಲ್ಲ, ಕುಗ್ಗೋದಿಲ್ಲ. ಮತ್ತೆ ಹಾಕಿ ನೀವು. ನಿಮಗೆ ಕೇಳ್ತೇನೆ ನಾನು, ಒಂದೊಂದ್ಸಲ ಹೇಳೋದಿದೆ, ಗೋವುಗಳನ್ನ ಕಂಡ್ರೆ ನೀವ್ಯಾರು ಹಿಡಿಯಕ್ಕೆ? ಮೊನ್ನೆ ಬಾಂಗ್ಲಾದೇಶ ನೀವ್ಯಾರು ಕೇಳಲಿಕ್ಕೆ? ನಾವು ಕೇಳ್ತೇವೆ. ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವನೋ ಒಬ್ಬ ಒಂದು ಅತ್ಯಾಚಾರ ಮಾಡ್ಲಿಕ್ಕೆ ಒಂದು ಹೆಣ್ಣು ಮಗುವನ್ನ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದನ್ನು ನಾವು ಅಲ್ಲಿ ಹೋಗ್ತಿದ್ದಾಗ ನೋಡಿದಾಗ ಇಲಾಖೆ ಬರ್ಲಿ ಅಂತ ನೋಡ್ತಾ ನಿಲ್ಲಬೇಕಾ? ಏನ್ ಮಾಡ್ಬೇಕು? ಇದಕ್ಕೆ ಇಲಾಖೆ ಉತ್ತರ ಕೊಡ್ಬೇಕು. ಏನ್ ಮಾಡ್ಬೇಕು? ಒಂದು ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಅದನ್ನ ನಾವು ನೋಡ್ತಾ ಇದ್ದೇವೆ. ಇಲಾಖೆಯವರು ಯಾರು ಇಲ್ಲ. ನಾವು ಇಲಾಖೆಯವ್ರಿಗೆ ಫೋನ್ ಮಾಡ್ಕೊಂಡು ಕಾಯ್ಬೇಕಾ? ಇಲಾಖೆಯವರು ಬಂದ ಮೇಲೆ ಕ್ರಮ ತಗೊಳ್ಳಿ ಅಂತ ಕಾಯ್ಬೇಕಾ? ನಾವು ಪ್ರಿಕಾಷನ್ ಏನಾದ್ರು ಯೋಚನೆ ಮಾಡ್ಬೇಕಾ? ಹಾಗೆ ಗೋವುಗಳು ಹೋಗ್ತಾ ಇರ್ತವೆ ಗಾಡಿಯಲ್ಲಿ, ಅದನ್ನ ತಡೆದುಬಿಟ್ಟು ಪೊಲೀಸರಿಗೆ ಫೋನ್ ಮಾಡಬೇಕಾ? ಅಥವಾ ಪೊಲೀಸ್ ಇಲಾಖೆ ಬಂದ ಮೇಲೆ ತಗೊಳ್ಳಿ ಅಂತೇಳಿ ಕಾಯ್ಬೇಕಾ? ಪೊಲೀಸ್ ಇಲಾಖೆ ಬರುವವರೆಗೆ ಆ ಗಾಡಿ ನಿಲ್ಲುತ್ತಾ ಇಲ್ಲಿ ಅಕ್ರಮವಾಗಿ ತಗೊಂಡು ಹೋಗ್ತಿರೋದು? ಅಕ್ರಮ ವಲಸಿಗರು ಅಂತ ಗೊತ್ತಾದಾಗ ನಾವು ಒಂದ್ಸಲ ತಡೆದು ಅವರಿಗೆ ಪೊಲೀಸ್ ಇಲಾಖೆ ಇಂಟಿಮೇಷನ್ ಕೊಡಬೇಕಾ? ಅಥವಾ ಅವ್ರು ಬರುವವರೆಗೆ ಕಾಯ್ಬೇಕಾ? ಅಲ್ಲ ಹೋಗಿರ್ಬೇಕಾ? ಮೊನ್ನೆ ಇಲಾಖೆಯವರು ಬರ್ಬೇಕಾದ್ರೆ ಕೇಳಕ್ ಹೋಗಿದ್ರು, ಕೊಡಗಿಗೆ ಹೋಗಿದ್ರು, ಚಿಕ್ಕಮಂಗ್ಳೂರಿಗೆ ಹೋಗಿದ್ರು. ಎಲ್ಲಿ ತನಿಖೆ ಮಾಡಿದ್ರ ನೀವು? ಹಾಗಾಗಿ ಇನ್ನೊಂದು ಮಾತನ್ನ ಕೇಳ್ತೇನೆ, ನಾವು ಇಲಾಖೆಯಲ್ಲಿದ್ದೀವಿ ಅಂತ ಅನ್ಕೊಂಡ್ರೆ ಎಲ್ಲೋ ಆಗಬಾರದು. ಆದ್ರೆ ಇಲಾಖೆ ಅಧಿಕಾರಿಯ ಮನೆಗೆ ಮುಂದೊಂದಿನ ಅಕ್ರಮ ವಲಸಿಗರು ಇಲ್ಲಿ ಹೆಚ್ಚು ಆಗಿ ನಮ್ಮ ಮನೆ ಒಳಗಡೆ ನುಗ್ಗಿ ನಮ್ಮ ಮನೆಯ ಯಾರ ಹೆಣ್ಮಕ್ಳು ಇದ್ದಾಗ ಅವ್ರ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ರೆ ನೀವೇನ್ ಮಾಡ್ತೀರಿ? ನಾನು ಅಧಿಕಾರಿ ಇದ್ದೀನಿ ಇರುವ ಕಣ್ಣಲ್ಲಿ ಅದನ್ನ ಹೇಗೆ ಬಳಕೆ ಮಾಡ್ತೀರಿ ನೀವು? ಅರೆ ಅವ್ನು ಮಾಡಿ ಹೋಗ್ಬಿಡ್ಲಿ, ಮತ್ತೆ ನಾನು ಫೈರ್ ಮಾಡ್ಕೊಂಡು ಸಾಯ್ತೀನಿ ಅಂತ ಹೇಳ್ತೀರೋ, ಅಥವಾ ನನ್ನ ಮನೆ ಒಳಗೆ ಬಂದು ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ ಅಂತ ಹೇಳಿ ಶೂಟ್ ಮಾಡ್ತೀರಾ? ಇಲಾಖೆಯವರು ಅಷ್ಟೇ, ಇಲಾಖೆಯವರು ಪ್ರಶ್ನೆ ಮಾಡೋದಕ್ಕೆ ಒಂದು ತರ್ಕ ಬೇಕು. ನಾವು ಮಾಡಲೇಬೇಕು. ಇಲಾಖೆ ಇದಕ್ಕೆ ಇದು ಮಾಡುತ್ತೆ ಅಂತ ಮಾಡುವಾಗ ಮಾಡಬಾರದು ನಾವು. ಹಾಗಾಗಿ ನಾನು ಕೇಳ್ಕೊಳ್ತೇನೆ ಪದೇ ಪದೇ, ಈ ಅಕ್ರಮ ವಲಸಿಗರು ಎಲ್ಲೆಲ್ಲಿದ್ದಾರೆ? ಅವರು ಯಾಕೆ ಬಂದಿದ್ರು? ಮೊನ್ನೆ ಅವರು ಕರ್ಸ್ಕೊಂಡವ್ರು ಯಾರು? ಅವ್ರು ಎಲ್ಲಿಗೆ ಹೋಗಿದ್ರು? ಆ ಎಲ್ಲ ದಾಖಲಾತಿಗಳನ್ನ ತನಿಖೆ ನೀವು ಮಾಡಲೇಬೇಕು. ನೀವು ಎಲ್ಲರೂ ಆಧಾರ್ ಕಾರ್ಡ್ ಅನ್ನು ಚೆಕ್ ಮಾಡಿದೀವಿ ಅಂತ ಹೇಳಿ ಬಿಟ್ಟು ಕಳಿಸ್ಲಿಕ್ಕೆ ನೀವೇ ಬೇಕಾಗಿಲ್ಲ. ಅದನ್ನ ಸಾಮಾನ್ಯ ಯಾರು ಬೇಕಾ ಮಾಡದಿದ್ರು ನಡೀತದೆ. ಏನ್ ಮಾಡಿದ್ರಿ ನೀವು? ಯಾರು ಕರ್ಸ್ಕೊಂಡ್ರು ಇಷ್ಟು ಜನರನ್ನ? 3 ಬೋಗಿಯಲ್ಲಿ ಬಂದಿದ್ರು. 3 ಬೋಗಿಯಲ್ಲಿ ಬಂದ ಮೇಲೆ ಕರ್ಸ್ಕೊಂಡವರು ಅವರು ಎಲ್ಲೆಲ್ಲಿಗೆ ಹೋಗಿದ್ದಾರೆ? ಅವರು ಯಾಕೆ ಹೋಗ್ತಿದ್ದಾರೆ ನೀನು ಚೆಕ್ ಮಾಡಿದ್ರ? ನೀವು ಮಾಡಿದ್ರ? ಈ ಅಕ್ರಮ ಬಾಂಗ್ಲಾದೇಶ ವಲಸಿಗರಿಂದ ಕೊಡಗಿನಲ್ಲೇ ಎಷ್ಟು ಪ್ರಕರಣಗಳು ಇವತ್ತು ಅತ್ಯಾಚಾರ ಆಗಿದೆ, ಕಳ್ಳತನ ಆಗಿದೆ, ಕೊಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿ ಮಾಲೀಕರಿಗೆ ಹೊಡೆದಿದ್ದಾರೆ. ಇವತ್ತು ಅಕ್ರಮವಾಗಿ ಗೋಹತ್ಯೆಗಳು ನಿರಂತರ ಆಗ್ತಿದೆ. ಕೊಡಗು ಪೊಲೀಸರನ್ನೇ ಕೇಳಿ, ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ. ನೀವು ಮೈಸೂರಿನವರು ಕೂಡ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಕೊಡಗಿನಲ್ಲಿ, ಒಮ್ಮೆ ತೆಗೆದು ನೋಡಿ ನೀವು. ತೆಗೆದು ನೋಡಿ ನೀವು.
ಸಕಲೇಶ್ಪುರದಲ್ಲಿ ಏನಾಗಿದೆ, ಚಿಕ್ಕಮಗಳೂರು ಸಂಬಂಧಪಟ್ಟಾಗ ಹಾಸನದಲ್ಲಿ ಏನಾಗಿದೆ, ಮಲೆನಾಡು ಭಾಗದಲ್ಲಿ ಏನೇನಾಗ್ತಾ ಇದೆ, ಬೆಂಗಳೂರಿನಲ್ಲಿ ಏನಾಗಿತ್ತು, ಬೆಂಗಳೂರಿನಲ್ಲೂ ಕೂಡ ಇದೇ ದೇಶಭಕ್ತರು ಬಂದು ಕಾರ್ಯಾಚರಣೆಗೆ ಹಿಡಿಬೇಕಿತ್ತು. ಆಗ ನೀವು ಎಚ್ಚೆತ್ಕೊಂಡು ಬಂದ್ರ ಜೊತೆಗೆ ಅಲ್ಲಿವರೆಗೆ ಎಲ್ಲಿರ್ತೀರಿ ನೀವು? ನಿಮ್ ಜೊತೆ ಇಂಟೆಲಿಜೆನ್ಸ್ ಇಲ್ವಾ? ಇದನ್ನ ಕೇಳಲಿಕ್ಕೆ ಹೋಗುತ್ತೀರಾ? ತಪ್ಪಾಗುತ್ತೆ. ನಾನು ಯಾವಕ್ಕೆ ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿರುವಂತ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ, ಅಲ್ಲಿ ಕೆಲವು ಬಂದಂತ ರಾಜಕೀಯ ಇಚ್ಛಾಶಕ್ತಿ ಬೇರೆ ಇಟ್ಕೊಂಡು ಬಂದಂತ ಸಚಿವರುಗಳು, ನೀವು ಇಲಾಖೆಯನ್ನ ದಾರಿ ತಪ್ಪಿಸಬೇಡಿ. ಇನ್ನು ಬೇರೆ ಬೇರೆ ಮುಖವಾಡನ ಹಾಕಿ ಬಂದು ಕೂತಂತ ಅಧಿಕಾರಿಗಳಿಗೂ ಹೇಳ್ತೀನಿ, ನೀವು ಇಲಾಖೆಯ ಮರ್ಯಾದೆಯನ್ನು ತೆಗಿಲಿಕ್ಕೆ ಹೋಗಬೇಡಿ. ನೀವು ಸುಳ್ಳು ಹೇಳ್ಕೊಂಡು ಕೂರಬೇಡಿ. ನೀವು ಮರ್ಯಾದೆ ಇದ್ರೆ ಅದನ್ನ ಪ್ರೂವ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಇಲಾಖೆಯ ಗೌರವವನ್ನು ಹೆಚ್ಚು ಮಾಡುವ ಕೆಲಸವನ್ನು ನೀವು ಮಾಡಬೇಕು. ಈ ಇಲಾಖೆ ಒಳಗಡೆ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಒಳ್ಳೊಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ರಾಜ್ಯದ ಬೇರೆ ಇಲಾಖೆ ಪೊಲೀಸ್ ಇಲಾಖೆಗಳು ಮಾಡದಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇನ್ನೊಂದ್ಸಲ ಹೇಳ್ತೇವೆ, ಇವತ್ತು ಎಷ್ಟು ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಈ ಸರ್ಕಾರದಲ್ಲಿ. ಇನ್ನೊಂದ್ಸಲ ನೋಡ್ಬೇಕು, ನಾವು ಇನ್ನೊಂದ್ಸಲ ನೋಡ್ಬೇಕು ಎಷ್ಟು ಪೊಲೀಸ್ ಇವತ್ತು ಸಸ್ಪೆಂಡ್ ಆಗಿದ್ದಾರೆ. ಯಾಕೆ ಆಗ್ತಾ ಇದ್ದಾರೆ? ಯಾರ ಮೇಲೆ ನಂಬಿಕೆ ಇಡಬೇಕು ನಾವು? ಇಲಾಖೆ ಮೇಲೆ ನಂಬಿಕೆ ಬಂದ್ರೆ ತಾನೇ ನಾವು ಕೂಡ ಸ್ಪಂದನೆ ಕೊಟ್ಟು ಇಲಾಖೆಗೆ ಒಪ್ಪಿಸಿ ನಾವು ಸುಮ್ಮನೆ ಕೂರುವವರು. ಇವತ್ತಾಗ್ಲೇ ಹೇಳಿದೆ ನಾನು, ಮುಂದಿನ ದಿನಗಳಲ್ಲಿ ಆಂತರಿಕ ಸುರಕ್ಷತೆಗಿರೋ ಥ್ರೆಟ್ ಇದೆ. ಮುಂದಿನ ದಿನಗಳಲ್ಲಿ ಟಾರ್ಗೆಟ್ ಪೊಲೀಸ್ ಇಲಾಖೆ ಪೊಲೀಸರು ನಿಮ್ಮನ್ನ ಟಾರ್ಗೆಟ್ ಮಾಡೋದು. ನೀವು ಬರೆದಿಟ್ಕೊಳ್ಳಿ. ನೀವು ಅಲ್ಲಿನ ಜನ 15 ವರ್ಷಗಳ ಬೀದಿ ಆಡಳಿತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಉಪಟಳ ಅತಿರೇಕಕ್ಕೇರಿ ಹೀಗೆ ಇದ್ರೆ ನಮಗೆ ಉಳಿಗಾಲ ಇಲ್ಲ, ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಮನಗಂಡು ಸುವೇಂದು ಅಧಿಕಾರಿಯವರಿಗೆ ಅಭೂತಪೂರ್ವವಾದಂಥ ವಿಜಯವನ್ನು ಕೊಟ್ಟು ಸುವೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದ ಮರುಕ್ಷಣದಿಂದಲೇ ಅಲ್ಲಿರುವಂಥ ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ತಮಗೆ ಸುರಕ್ಷಿತವಾದಂಥ ನೆಲೆ ಸಿಗುತ್ತೆ ಅಂತ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಕಾಲು ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೆ ಕಾಣಿಸ್ತಾ ಇರೋದು ಸಿದ್ದರಾಮಯ್ಯ ಇಲ್ದಿದ್ರೇನಂತೆ ನಮ್ಮನ್ನ ಬ್ರದರ್ಸ್ ಅಂತ ಕಾಣುವಂತಹ, ಆ ರೀತಿ ನಮ್ಮನ್ನ ಟ್ರೀಟ್ ಮಾಡುವಂತಹ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಸದಾ RSS ದೂಷಣೆ ಮಾಡೋದನ್ನೇ ನಿತ್ಯ ಕಾಯಕ ಮಾಡಿಕೊಂಡಿರುವಂತಹ ಪ್ರಿಯಾಂಕ ಗೃಹ ಸಚಿವರಾಗಿದ್ದಾರೆ. ಹಾಗಾಗಿ ನಮಗೆ ಇದು ಒಂದು ಸುರಕ್ಷಿತ ನೆಲೆ ಕರ್ನಾಟಕ ಅಂತ ಅವರಿಗೆ ಮನಗಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿರುವಂತಹ 3 ಕಾಂಗ್ರೆಸ್ ರಾಜ್ಯಗಳು, ಕರ್ನಾಟಕ, ಕೇರಳ ಮತ್ತು ತೆಲಂಗಾಣ, ಈ ಭಾಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪಶ್ಚಿಮ ಬಂಗಾಳದಿಂದ ಕಾಲ್ಕಿತ್ತವರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿಗೆ, ನಮ್ಮ ರೈಲ್ವೆ ಸ್ಟೇಷನ್ಗೆ ದಂಡಾಗಿ ಹಿಂಡಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ ಅನ್ನೋದು ಕಳೆದ 1 ತಿಂಗಳಿಂದಲೇ ಮಾಹಿತಿ ಇದೆ. ಅದ್ರ ಬಗ್ಗೆ ವಿಡಿಯೋಗಳು ಬಂದಿದ್ದಾವೆ. ಇನ್ಫ್ಲೂಯೆನ್ಸರ್ಸ್ಗಳು ಹಾಕಿದ್ದಾರೆ. ಬಹಳ ಜನ ನಾಗರಿಕರು ವಿಡಿಯೋ ಮಾಡಿ ಹಾಕಿದ್ದಾರೆ. ನಾಗರಿಕರ ಅಡ್ಡಗಟ್ಟಿ ಕೇಳಿದ್ದಾರೆ. ಈ ಎಲ್ಲ ಘಟನೆ ನಡೀತಾ ಇದ್ರು ಕೂಡ ಗೃಹ ಸಚಿವರು ಮಾತ್ರ ಬರೀ RSS ಅನ್ನ ಪ್ರತಿನಿತ್ಯ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಾ ಇಲ್ವಾ ಅಂತ ಕೇಳೋದನ್ನೇ ಮಾಡ್ತಾ ಇದ್ದಾರೆ. RSS ಅನ್ನೋದು ಅದು ಸಿದ್ಧಾರ್ಥ ಬುದ್ಧ ಟ್ರಸ್ಟ್ ಮಾಡಿಕೊಂಡು KIDB ಜಾಗ ಹೊಡೆಯುವಂಥ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಅಲ್ಲ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. 6 ಎಕರೆ KIDB ಜಮೀನು ಹೊಡಿಬೇಕು ಅಂದರೆ ಅಂಥ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನು ಕೊಟ್ಕೊಂಡು ಭೂಮಿಯನ್ನು ಪಡ್ಕೊಳ್ತಾರೆ. ಆದರೆ RSS ಇರೋದು ಸಮಾಜ ನಿರ್ಮಾಣಕ್ಕೆ ಬಂದಿರುವಂಥ ಸಂಸ್ಥೆ. ಆ ಸಂಸ್ಥೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳುವಂಥ ಕೆಲಸ ಬಿಟ್ಟರೆ, ಅವರು ಗೃಹ ಸಚಿವರಾದ ನಂತರ ಆಂತರಿಕ ಸುರಕ್ಷತೆ ಬಗ್ಗೆ ಯಾವುದೇ ಕ್ರಮವನ್ನು ನಮ್ಮ ಕೇಂದ್ರ ಸಚಿವರಾಗಿರುವ ಹಿರಿಯ ನೇತಾರರಾಗಿರುವಂಥ ಪ್ರಹ್ಲಾದ್ ಜೋಶಿ ಸಾಹೇಬರು, ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕ್ ಖಂಡ ಅವರು ಕೆಲವು ಸಲಹೆಗಳನ್ನ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಸಲಹೆ ಸೂಚನೆ ಆಧಾರದ ಮೇಲೆ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯ ನಾಯಕರುಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದು ಅವರ ಹಂತದಲ್ಲಿದೆ. ಪಕ್ಷವನ್ನು ಮುನ್ನಡೆಸ್ತಾ ಇರುವಂಥರು, ಮಾರ್ಗದರ್ಶನ ಮಾಡ್ತಾ ಇರುವಂಥ ಹಿರಿಯ ಸಾರ್ವಜನಿಕರ ಬಗ್ಗೆ
ತೀರ್ಮಾನ ಮಾಡಲಿದ್ದಾರೆ. ಇದ್ರ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು? ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತದ ಏಕತೆ ಮತ್ತು ಇಡೀ ಜೀವನವನ್ನು ಸಮರ್ಪಣೆ ಮಾಡಿರೋರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜಯಂತಿ. ಅವ್ರ ಜೀವನದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ ಅಂತ ನಾನು ಯಾವ ಸಮಯದಲ್ಲಿ ಕಾಶ್ಮೀರನಲ್ಲಿ ಒಂದು ಅನುಮತಿ ಪಡೆದ ನಂತರನೇ ನೀವು ಒಳಗೋಗ್ಬೋದಾಗಿತ್ತು ಕಾಶ್ಮೀರ ರಾಜ್ಯದ ಒಳಗಡೆ. ಆ ಸಂದರ್ಭದಲ್ಲಿ ಒಂದು ದೇಶದಲ್ಲಿ 2 ಸಂವಿಧಾನ ಇರೋದಕ್ಕಾಗಲ್ಲ, 2 ಧ್ವಜ ಇರೋಕ್ಕಾಗಲ್ಲ, 2 ಹಕ್ಕು, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಹಕ್ಕು ಇರೋಕ್ಕಾಗಲ್ಲ. ಎಲ್ಲರೂ ಒಂದು ಸಂವಿಧಾನದ ಅಡಿಯಲ್ಲೇ, ಒಂದು ಧ್ವಜ ಅಲ್ಲೇ ಒಂದು ಹಕ್ಕಿರ್ಬೇಕು ಎಲ್ಲರಿಗೂ ಕೂಡ ಅಂತ ಹೇಳಿ ಕಾಶ್ಮೀರ್ಗೆ ಅವರೇನು ಹೋರಾಟವನ್ನು ಮಾಡಿ ಹೋಗಿದ್ರು. ಅಲ್ಲಿ ಅವರ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ಸಂಗತಿ. ಭಾರತದ ಏಕತೆಗೆ ಮತ್ತೆ ಅಖಂಡತೆಗೆ ಅವರು ಇಡೀ ಜೀವನವನ್ನು ತ್ಯಾಗವನ್ನು ಮಾಡಿದ್ದಾರೆ, ಪ್ರಾಣವನ್ನು ತ್ಯಾಗವನ್ನು ಮಾಡಿದ್ದಾರೆ. ಅದೇ ಭಾರತದ ಅಖಂಡತೆ ಮತ್ತು ಏಕತೆಗಾಗಿ ಇವತ್ತು ನಮ್ಮ ಹಿಂದೂ ಸಂಘಟನೆಗಳು ಶ್ರಮಿಸ್ತಾ ಇದ್ದಾರೆ. ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ಯಾವಾಗ ಅಕ್ರಮವಾಗಿ ವಲಸಿಗರು ಇಲ್ಲಿ ಬಂದು ಅಕ್ರಮವಾಗಿ ಇಲ್ಲಿ ಭಾರತದ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡುವಂಥದ್ದು ಸಂಪೂರ್ಣ ಹಕ್ಕಿದೆ. ಮತ್ತೆ ಏನು ಬೀದಿಗಳಲ್ಲಿ ಮತ್ತೆ ಏನು ಹೋರಾಟ ನಡಿಬೇಕಾಗಿದೆ, ರಕ್ಷಣೆ ಆಗಬೇಕಾಗಿದೆ, ಆ ಕೆಲಸದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಮುಂದುವರಿತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಅವ್ರ ಮೇಲೆ ಇಂಥ ಒಂದು ರೀತಿಯಲ್ಲಿ FIR ರಾಜಕೀಯ ನಡೀತಾ ಇರುವಂಥದ್ದು ಅತ್ಯಂತ ಖಂಡನೀಯ ಒಂದು ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆಯ ಒಂದು ಘಟನೆ ಬಗ್ಗೆ ಒಂದು 2-3 ಅಂಶಗಳು ಮಂಡಿಸಲೇಬೇಕಾಗಿದೆ. ಯಾಕಂದ್ರೆ ಒಂದು ಸ್ವಲ್ಪ ಅಪಪ್ರಚಾರ ನಡೀತಾ ಇದೆ. ಸೆಂಟ್ರಲ್ ಪೊಲೀಸ್ ಫೋರ್ಸ್ ಅಥವಾ ಯಾವುದೇ ಒಂದು ರೈಲ್ವೆಗೆ ಸಂಬಂಧಪಟ್ಟಿರುವಂತದ್ದು ಕಾನೂನು ಮತ್ತು ಸುವ್ಯವಸ್ಥೆ ಒಂದು ಇಲಾಖೆ ಇದರಲ್ಲಿ ಪಾತ್ರವಿಲ್ಲವೇ ಇಲ್ಲ. ಹೌದು, ಬಂದಿದ್ದ ಕೂಡಲೇ ಪ್ಲಾಟ್ಫಾರ್ಮ್ ಅಲ್ಲಿ 2-3 ಜನ ಆ ಒಂದು ಏನು ಸೆಂಟ್ರಲ್ ಪೊಲೀಸ್ ಫೋರ್ಸ್ ಇದೆ ಅವರು ಪರಿಶೀಲನೆ ಮಾಡ್ತಿದ್ರು. ತಕ್ಷಣವೇ ಬಂದು ಇಲ್ಲ ನಮ್ಮ ಬರಲ್ಲ, ಇದು ನಮ್ಮ ಕೆಲಸ ಇದು ಅಂತ ಹೇಳಿದ ಕೂಡಲೇ ಅವರು ಸ್ಟೇಟ್ಗೆ ಬಿಟ್ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ನ್ಯಾಯಯುತವಾಗಿ ಕಾನೂನುಬದ್ಧ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಅಲ್ಲಿ ಹೋಗ್ಬಿಟ್ಟು ಅವರು ಪರಿಶೀಲನೆ ಜೊತೆಗೆ ಅವರ ಹೋರಾಟಕ್ಕೆ ತಕ್ಕ ಅವರು ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಏನು ಕೂಡ ಅಕ್ರಮವಾಗಿ ನಡೆದಿಲ್ಲ, ಬರೀ ಪರಿಶೀಲನೆ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರು ಸಹಾಯ ಮಾಡ್ತಾ ಇದ್ರು ಅವ್ರಿಗೋಸ್ಕರ. ಅದಾದ ನಂತರ ಏನು ಅಕ್ರಮವಾಗಿ ಬಂದಿರೋರು ಅವ್ರ ಮೇಲೆ ಏನ್ ಸಸ್ಪಿಷನ್ ಇತ್ತು, ಆರೋಪ ಇತ್ತು, ಅವ್ರ ಜೊತೆಗೆ ಕರ್ಕೊಂಡು ಹೋಗಿ ಸ್ಟೇಷನ್ಗೆ ಹೋಗಿದ್ದಾರೆ. ಸ್ಟೇಷನ್ ಹೋಗಿದ ಕೂಡಲೇ ಕೇಸ್ ದಾಖಲೆ ಮಾಡಿ ಏನ್ ಕ್ರಮ ತಗೋಬೇಕು ತಗೊಳ್ಳಿ ಅಂತ ಹೇಳಿದ ಹೊರತು ಏನು ಮಾಡಿಲ್ಲ. ಆದ್ರೆ ಇವತ್ತು ಅಕ್ರಮ ವಲಸಿಗರ ಬಗ್ಗೆ ಕ್ರಮ ತಗೊಳ್ಳೋದು ಹೊರತು ಇವತ್ತು ಅವರು ನಮ್ಮ ಕಾರ್ಯಕರ್ತರ ಮೇಲೆ FIR ಅನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ. ಇದು ಒಂದ್ ವೇಳೆ ಏನು ಮೇಲ್ಮಟ್ಟದಲ್ಲಿ ಇದ್ದಾರೆ ನಾಯಕರು, ಅವ್ರು ವರ್ತಿಸುವ ರೀತಿ ಇವತ್ತು ಪ್ರೇರಣೆ ಆಗ್ತಾ ಇದೆ ಇಡೀ ಪೊಲೀಸ್ ಇಲಾಖೆಗೆ. ಯಾಕಂದ್ರೆ ಇವತ್ತು ಹಿಂದೂ ಸಂಘಟನೆ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಕ್ರಮ ತಗೊಂಡ್ರೆ ಏನೋ ಒಂದ್ ರೀತಿ ಇದು ತಮ್ಮ ಗುಡ್ ವಿಲ್ಗೋಸ್ಕರ ಒಂದು ಪ್ರೇರಣೆ ಆಗುತ್ತೆ ಅಂತ ಇಂಥ ಒಂದು ನಡವಳಿಕೆ ಶುರು ಆಗ್ತಾ ಇದೆ ರಾಜ್ಯದಲ್ಲಿ. ಇದು ಏನಕ್ಕೆ ಆಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಆಗ್ರಹ ಬಹಳ ಸ್ಪಷ್ಟವಾಗಿದೆ. ನ್ಯಾಯಯುತವಾಗಿ ಕಾನೂನುಬದ್ಧ ರೀತಿಯಲ್ಲಿ ನೀವು ಮುಂದುವರಿರಿ. ನಾವಿಬ್ರು ಒಂದೇ ಕಡೆ ಇದೀವಿ. ಅಕ್ರಮವಾಗಿ ಬರ್ತಾ ಇರೋರು ಈ ದೇಶದಲ್ಲಿ ನಮ್ಮ ಸೌಲಭ್ಯಗಳು ತಗೋಬಾರ್ದು. ಅವರು ಏನೇ ರೀತಿ ಕಾನೂನುಬದ್ಧ ರೀತಿಯಲ್ಲಿ ಬರ್ಲಿ ಹೋಗ್ಲಿ, ನಮ್ಗೇನ್ ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿಗೆ ಬಂದು ಏನು ಭಾರತೀಯ ಪ್ರಜೆಗಳಿಗೆ ಇರುವ ಎಲ್ಲ ಸೌಲಭ್ಯಗಳು ಇರುವಂತದ್ದು ಹಕ್ಕುಗಳನ್ನು ಅವರು ತಗೋತಾ ಇದ್ರೆ ಅದು ನಿಜಕ್ಕೂ ಖಂಡನೀಯ, ಮತ್ತೆ ಯಾವುದೇ ರೀತಿ ನಾವು ತಡೆಯೋಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸ್ಪಷ್ಟವಾದಂತಹ ಆಗ್ರಹ ಇದು. ನಾವು ಜೊತೆಗಿದ್ದೀವಿ, ಯಾವುದೇ ರೀತಿ ಭಯ ಪಡೆಯುವಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜಯಂತಿಯ ಸಂದರ್ಭದಲ್ಲಿ ಅವರ ಏನು ಇಡೀ ಜೀವನ ಸ್ಮರಣೆಯ ದಿನ ಇಂಥ ಒಂದು ಹೋರಾಟ ನಡೀತಾ ಇರುವಂತದ್ದು ಬಹುಶಃ ಒಂದ್ ವೇಳೆ ಅರ್ಥಪೂರ್ಣನೇ. ಯಾಕಂದ್ರೆ ಅವರು ಇಡೀ ಜೀವನ ಈ ಒಂದು ಭಾರತದ ಅಖಂಡತೆಗಾಗಿ ತ್ಯಾಗವನ್ನು ಮಾಡಿದ್ದಾರೆ. ನಾವು ಸಹ ಇವತ್ತು ಒಂದು ಕನ್ನಡಿಗರು ಕನ್ನಡಿಗರು ಜೈ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ನಮ್ಮ ಗೀತೆಯಲ್ಲಿ ನಾವು ಪ್ರತಿದಿನ ನಾವು ಹೇಳ್ತೀವಿ. ಅದೇ ಅಂತೆ ಭಾರತದ ಗರ್ಭದಲ್ಲಿ ಹುಟ್ಟಿರುವಂತದ್ದು ಕನ್ನಡಿಗರು ಇವತ್ತು ಆ ಭಾರತದ ಅಖಂಡತೆಗಾಗಿ ಮುಂದುವರಿಬೇಕಾಗಿರುವಂತದ್ದು ಅತಿ ಅವಶ್ಯ. ಇವತ್ತು ನಡೀತಾ ಇರುವಂತದ್ದು ಏನು ಹಿಂದೂ ಸಂಘಟನೆ ಮೇಲೆ ಒಂದು ರೀತಿಯ ಒಂದು ಅಟ್ಯಾಕ್ಗಳು ಎಲ್ಲಾನು ಕೂಡ ಎದುರಿಸುವಂತ ಶಕ್ತಿ ನಮ್ಮಲ್ಲಿದೆ. ಮತ್ತೆ ಮುಂದೇನು ಸಹ ಇವತ್ತು ಸಮಾಜದ ಒಂದು ರಕ್ಷಣೆಗಾಗಿ, ಭದ್ರತೆಗಾಗಿ ಮತ್ತು ಒಂದು ಶ್ರೇಷ್ಠವಾದಂತಹ ಒಂದು ಒಳ್ಳೆ
ಏನು ಭಾರತವನ್ನು ಕರ್ನಾಟಕವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿಯೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ಇವತ್ತು ಬಂದು ಈ ಪ್ರತಿಭಟನೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿರೋ ಕಾರಣಕ್ಕಾಗಿ ನಿಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಹೋರಾಟಕ್ಕೆ ಬಂದಿರತಕ್ಕಂತ ಎಲ್ಲ ಕಾರ್ಯಕರ್ತರ ಹೋರಾಟಕ್ಕೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.